ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಅಷ್ಟಡಿವಿ ಇಲ್ಲ ಹೋಗೋಣ ಕಟ್ಟೆ ಇವತ್ತ ಸ್ವಲ್ಪ ಬರ್ತೀನಿ ಮುಗಿಸ್ಕೊಂಡು ಹೋಗೋಣ. ಸರಿ ಸ್ಲೋಗನ್ ಏನೇ ಅಲ್ರಿ? ಇಲ್ಲ ನೀವೇನು ಬರೀ ಆಶಾಗಳು ಬಾಯ್ ಬರ್ರಿ ಮುಂದೆ ಬರೀ ಕಡೆ ಬರ್ರಿ ಇರ್ಲಿ ಸರ್. ಎಸ್ ಸರ್. ಗಾಡಿ ಮುಂದೆ ಹೋಗ್ರಿ. ಆ್ಯಕ್ಷನ್ ಡ್ರೈವನ್ ಟು ಎಂಡ್ ಮಲೇರಿಯಾ ಇದು ಈ ವರ್ಷದ ಥೀಮ್ ಆಗಿರುತ್ತದೆ. ಈಗಾಗಲೇ ನಮ್ಮ ಜಿಲ್ಲೆಯು 2022ರಿಂದಲೇ ಯಾವುದೇ ಒಂದು ಗ್ರಾಮದಲ್ಲಿಯೂ ವಿಲೇಜ್ನಲ್ಲಿಯೂ 0 ಕೇಸಸ್ ಇಂಡಿಜಿನಿಯಸ್ ಕೇಸಸ್ ಈಗಾಗಲೇ ನಿರ್ಮೂಲನೆ ಆಗಿರುತ್ತದೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅದನ್ನೇ ನಾವು ಕಂಟಿನ್ಯೂಸ್ ಟೆಸ್ಟ್ ಮಾಡಬೇಕು ಎಲ್ಲಿವರೆಗೂ 2030ವರೆಗೂ. ಅವಾಗ ನಮ್ಗೆ WHO ಒಂದು ಸರ್ಟಿಫಿಕೇಷನ್ ಇರ್ತಿತ್ತು. ಈಗಾಗಲೇ ನಮ್ಮ ನೆರೆ ಬಾಂಗ್ಲಾದೇಶ ಇವು ನಿರ್ಮೂಲನೆ ಆಗಿರ್ತದೆ. ನಮ್ಮ ದೇಶದಲ್ಲೂ ಈಗಾಗಲೇ ಆಗಿರ್ತದೆ. ನಮ್ಮ ದೇಶದಲ್ಲೂ ಈಗಂತೂ 2020ರಲ್ಲಿ ನಮ್ಮಿಂದ ಇಂಪೋರ್ಟೆಡ್ ಕೇಸಸ್ ಫ್ರಮ್ ನೇಬರಿಂಗ್ ಕಂಟ್ರೀಸ್ ಇರುತ್ತದೆ. ಆದರೆ ಇಂಡಿಜಿನಸ್ ನಮ್ಮಲ್ಲಿ ಯಾವೂ ಇಲ್ಲ. ಸೊ ಹೈಯೆಸ್ಟ್ ಇದು ವರ್ಲ್ಡ್ ನಿಮ್ಗೆ ಯಾವುದೇ ದೇಶ ನೈಜೀರಿಯಾ, ಕಾಂಗೋ, ಮಾಲಾ ದೇಶ ಇಲ್ಲಿ ಸುಮಾರು ಲಕ್ಷಗಟ್ಟಲೆ ಕೇಸ್ ಬರ್ತವೆ. ಮತ್ತು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಆ ಥರ ಪರಿಸ್ಥಿತಿ ಇಲ್ಲ ಸರ್. ಸೊ ಎಲ್ಲಿ ನಮ್ಮ ಬಾಂಗ್ಲಾದೇಶ ಒರಿಸ್ಸಾ ಇತ್ತಲ್ಲ ಅಲ್ಲಿ 4 ಸ್ಪೀಸೀಸ್ ಮಲೇರಿಯಾ ಕಂಡು ಬಟ್ ಈಗ ಆ ಥರ ಏನಲ್ಲ. ನಾವು ಕಂಟಿನ್ಯೂಸ್ ಸರ್ವೆಲೆನ್ಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಜಿಲ್ಲೆ ಈಗಾಗಲೇ ನಿರ್ಮೂಲ ಆಗಿರ್ತದೆ. ಇಂಡಿಜಿನಸ್ ಯಾವುದೇ ಕೇಸ್ ಇರೋದಿಲ್ಲ. ಥ್ಯಾಂಕ್ ಯು. ಇವತ್ತು ಜಾಗೃತಿ ನಾವು ಈ ಸಿದ್ದೇಶ್ವರ ದೇವಸ್ಥಾನ ಹಿಡ್ಕೊಂಡು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಾಲಯವರೆಗೂ ನಾವು ಅವೇರ್ನೆಸ್ ಮಾಡ್ತಾಯಿದ್ದೀವಿ ಜನರಿಗೆ. ಸೊ ಇದು ನಾವು ಈಗಾಗಲೇ ಮಲೇರಿಯಾ ನಿರ್ಮೂಲನೆ ಮಾಡಬೇಕು. ಪ್ರತಿಯೊಬ್ಬರ ಮನೆಗೂ ನಮ್ಮ ಕಾರ್ಯಕರ್ತರು ಹೋಗಿ ತಿಳಿಸಿ IC ಪೇಪರ್ ಕರಪತ್ರ ನೀಡಿ ಮತ್ತು ನೀರು ಶೇಖರಣೆ ಆಗದಂತೆ ಎಚ್ಚರ ವಹಿಸ್ತಿರೋರು. ಕಂಟಿನ್ಯೂಸ್ ಮೋರ್ ದೆನ್ 8 ದಿವಸ ನೀರು ಗಾಳಿಗಿದ್ರೆ ಅಲ್ಲೊಳಗೆ ಹುಳ ಆಗ್ತಾವೆ. ಆಮೇಲೆ ಇದು ಎನಾಫಲಿಸ್ ಮಾಸ್ಕಿಟೋದಿಂದ ಹರಡುತ್ತದೆ. ಇದನ್ನು ಸಹ ನಾವು ತಿಳಿಸಿ ಹೇಳ್ತೀವಿ. ಇದರ ಪ್ರಿವೆನ್ಷನ್ ಈಗ ಎಲ್ಲೆಲ್ಲಿ ಬಾವಿ ಕೆರೆಗಳಲ್ಲಿ ಸುತ್ತಮುತ್ತ ಏನು ಕಂದಕದಾವೆ ಈಗಾಗಲೇ ನಾವು ಲಾರ್ವಾಹಾರಿ ಫಿಶ್ಗಳನ್ನು ಬಿಟ್ಟಿರೋದಾಗಿರುತ್ತದೆ. ಸೊ ಇದರಿಂದ ಮಲೇರಿಯಾನು ಮತ್ತು ಡೆಂಗು ಸಹ ಯಾವುದೇ ರೀತಿ ಈ ವರ್ಷ ನಾವು ಡೆಂಗು ಮೃತ್ಯು ಸಹ ಇರುವುದು. ಈ ರೀತಿ ನಾವು ಮಲೇರಿಯಾ ನಿರ್ಮೂಲನೆಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಈ ಒಂದು ಮಲೇರಿಯಾ ನಿರ್ಮೂಲನೆ
ಕಾರ್ಯಾಚರಣೆಗಾಗಿ ಇವತ್ತಿನ ದಿವಸ ನಿರ್ಮೂಲನಾ ದಿನಾಚರಣೆ ಅಂಗವಾಗಿ ನಮ್ಮ ಸರ್ವೋದಯ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಸಿಬ್ಬಂದಿ ಸ್ವತಃ ತಾವು ಮುಂದೆ ಬಂದು ನಿಂತು ನಾವು ಅದು ಜಾಥಾದ ಎಲ್ಲ ನಾವು ನೋಡ್ಕೋತೀವಿ ಅಂಥೇಳಿ ಅವರು ಸಹಭಾಗಿತ್ವದಿಂದ ಎಲ್ಲ ಸಾರ್ವಜನಿಕರು ಅವೇರ್ನೆಸ್ ಮೂಡಿಸ್ತಿದ್ದಾರೆ. ಸೊ ಅವರಿಗೆ ನಾನು ತುಂಬ ಧನ್ಯವಾದ ಹೇಳುತ್ತೇನೆ ಸರ್. ಕಂಗ್ರ್ಯಾಚುಲೇಷನ್. ಇದೇ ರೀತಿ ತಾವು ಪ್ರತಿಯೊಂದು ಕಾರ್ಯಕ್ರಮ ಈಗ HPV ವ್ಯಾಕ್ಸಿನ್ ಡ್ರೈವ್ ಇದ್ದೀವಿ ನಾವು, ಅದಕ್ಕೂ ಸಹ 14ನೇ ಹಂತದಿಂದ 1 ಡೋಸ್ ತೊಗೊಂತ ಹೇಳೋದು. ಹೀಗಾಗಿ ಈ ಥರ ಎಲ್ಲ ರಾಷ್ಟ್ರೀಯ ಸಾರ್ವಜನಿಕರು ಇವರು ಈ ಬ್ಯಾಂಕಿನವರು ಸಹಯೋಗ ನೀಡುತ್ತಿದ್ದಾರೆ ಅಂತ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕರ್ನಾಟಕ ಸರ್ಕಾರ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಜಾಪುರ ಮತ್ತು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಬಿಜಾಪುರ ವತಿಯಿಂದ ಹಮ್ಮಿಕೊಂಡಂತಹ ವಿಶ್ವ ಮಲೇರಿಯಾ ದಿನ, ಇದು ಎಲ್ಲರಿಗೂ ಒಂದು ಒಳ್ಳೆಯ ರೀತಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಮತ್ತು ನೀರಿನ ನೈರ್ಮಲ್ಯೀಕರಣ ಹೇಗೆ ಕಡೆಗಣಿಸಬೇಕು ಮತ್ತು ಯಾವ ರೀತಿ ಸ್ವಚ್ಛವಾಗಿರಬೇಕು, ಆರೋಗ್ಯಪೂರ್ಣವಾಗಿ ನಮ್ಮ ಜನರಿಗೆ ಯಾವ ರೀತಿ ನಮ್ಮ ಸ್ವಚ್ಛತೆಯಿಂದ ಅವರನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನೋ ಜಾಗೃತಿಗೊಳಿಸುವ ಸಲುವಾಗಿ ಈ ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ರಾಘವೇಂದ್ರ, ಕ್ಲಸ್ಟರ್ ಮ್ಯಾನೇಜರ್, ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಈ ಒಂದು ಜಾಥಾ ಸಿದ್ದೇಶ್ವರ ಗುಡಿಯಿಂದ DHO ಆಫೀಸ್ವರೆಗೂ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಇವು ಸಾರ್ವಜನಿಕರಿಗೆ ಯಾವ ರೀತಿ ನಾವು ಮಲೇರಿಯಾ ತಡೆಗಟ್ಟುವ ಸಲುವಾಗಿ ಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು ಹಾಗೂ ನಮ್ಮ ಬ್ಯಾಂಕಿನ ವತಿಯಿಂದ ಜನರಿಗೆ ಇವಾಗ ನಾವು ಅವೇರ್ನೆಸ್ ಕಲ್ಪಿಸಿಕೊಡ್ತಾ ಇದ್ದೀವಿ. ಸೊ ಜನ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಥ್ಯಾಂಕ್ ಯು. ರಾಘವೇಂದ್ರ, ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಕ್ಲಸ್ಟರ್ ಮ್ಯಾನೇಜರ್.